ಬೆಳ್ಳಿ ದರ ಮಾತ್ರವಲ್ಲ ಚಿನ್ನದ ರೇಟ್ ಕೂಡ ಧಗಧಗಿಸ್ತಾ ಇದೆ. 1,42,000 ರೂಪಾಯಿ ದಾಟಿದ 10 ಗ್ರಾಂ ಚಿನ್ನದ ಬೆಲೆ 1,50,000 ರೂಪಾಯಿ ಗಡಿ ದಾಟುವತ್ತ ಚಿನ್ನ ದಾಪುಗಾಲನ್ನ ಇಡ್ತಾ ಇದೆ. ಬರೋಬ್ಬರಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. 1,42,000 ರೂಪಾಯಿ ದಾಟಿದೆ 10 ಗ್ರಾಂ ಚಿನ್ನದ ಬೆಲೆ. 1,50,000 ರೂಪಾಯಿ ಗಡಿ ದಾಟುವತ್ತ ಚಿನ್ನ ದಾಪುಗಾಲನ್ನ ಇಡ್ತಾ ಇದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆ $4,507. ಈ ವರ್ಷದಲ್ಲೇ ಚಿನ್ನದ ಬೆಲೆಯಲ್ಲಿ ಶೇಕಡ 75ರಷ್ಟು ಹೆಚ್ಚಳ ಕಂಡು ಬರ್ತಾ ಇದೆ. 1979ರ ಬಳಿಕ ಇದೇ ಅತಿ ದೊಡ್ಡ ವಾರ್ಷಿಕ ಲಾಭ. 2026ರ ವರ್ಷದಲ್ಲೂ ಕೂಡ ನಿಲ್ಲೋದಿಲ್ಲ ಚಿನ್ನದ ಬೆಲೆಯ ನಾಗಾಲೋಟ. ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತಿದ್ದವರೆಲ್ಲ ಕಂಗಾಲಾಗಿ ಕುಳಿತುಕೊಂಡಿದ್ದಾರೆ. ನೋಡಿ, ಈಗ ಬೆಳ್ಳಿ ದರ ಮಾತ್ರವಲ್ಲ ಚಿನ್ನವೂ ಕೂಡ ದಗದಗಿಸ್ತಾ ಇದೆ. 1,42,000 ರೂಪಾಯಿ ದಾಟಿದೆ 10 ಗ್ರಾಂ ಚಿನ್ನದ ಬೆಲೆ. 1,50,000 ರೂಪಾಯಿ ಗಡಿ ದಾಟುವತ್ತ ಚಿನ್ನ ದಾಪುಗಾಲನ್ನ ಇಡ್ತಾ ಇದೆ. ಇದೇನ್ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಮೊನ್ನೆ ಇದ್ದಿದ್ದ ಬೆಲೆ ಇವತ್ತಿರೋದಿಲ್ಲ, ಇವತ್ತಿದ್ದು ನಾಳೆ ಇರೋದಿಲ್ಲ. ಕ್ಷಣ ಕ್ಷಣಕ್ಕೂ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಈ ವರ್ಷದಲ್ಲಿ ಚಿನ್ನದ ಬೆಲೆಯಲ್ಲಿ ಒಂದು ಶೇಕಡ ನೋಡೋದಾದ್ರೆ 75ರಷ್ಟು ಹೆಚ್ಚಳ ಕಂಡು ಬರ್ತಾ ಇದೆ. 1979ರ ಬಳಿಕ ಇದೇ ಅತಿ ದೊಡ್ಡ ವಾರ್ಷಿಕ ಲಾಭ. 2026ರ ವರ್ಷದಲ್ಲೂ ಕೂಡ ನಿಲ್ಲೋದಿಲ್ಲ ಚಿನ್ನದ ಬೆಲೆಯ ನಾಗಾಲೋಟ. ಚಿನ್ನವನ್ನ ತೆಗೆದುಕೊಳ್ಳಬೇಕು ಅಂತಿದ್ದವರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಇವತ್ತು ಇದ್ದಿದ್ದ ಚಿನ್ನದ ಬೆಲೆ ನಾಳೆ ಇರೋದಿಲ್ಲ, ಮೊನ್ನೆ ಇದ್ದಿದ್ದಂತಹ ಚಿನ್ನದ ಬೆಲೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಹಬ್ಬ ಬಂತು, ಹರಿದಿನ ಬಂತು ಅಂತ ಹೇಳಿದ್ರು ಕೂಡ ಈಗ ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕಂಗಾಲಾಗಿ ಹೋಗಿದ್ದಾರೆ. ಅಟ್ಲೀಸ್ಟ್ ಬೆಳ್ಳಿಯನ್ನಾದ್ರೂ ತೆಗೊಳ್ಳೋಣ ಅಂತ ಹೇಳಿದ್ರು ಕೂಡ ಬೆಳ್ಳಿಯನ್ನ ತೆಗೆದುಕೊಳ್ಳೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇದೆ. ಚಿನ್ನದ ಬೆಲೆ ನಾಗೋಲೋಟ ಜಾಸ್ತಿ ಆಗ್ತಾನೆ ಇದೆ. ಈಗ 2026ರ ವರ್ಷದಲ್ಲಂತೂ ಕೂಡ ಜಾಸ್ತಿ ಆಗ್ತಾನೆ ಇದೆ, ಆಗುತ್ತೆ ಕೂಡ. ಈಗ ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತಿದ್ದವರೆಲ್ಲ ಕಂಗಾಲಾಗಿ ಹೋಗಿರುವಂಥದ್ದು. ಯಾವ ಹಬ್ಬ ಆಗಿರ್ಬೋದು, ಹರಿದಿನ ಆಗಿರ್ಬೋದು, ಇನ್ನು ಚಿನ್ನವನ್ನ ಬೆಳ್ಳಿಯನ್ನ ಕೊಳ್ಳುವಂತ ಆಸೆಯನ್ನೇ ಬಿಟ್ಟು ಬಿಡಬೇಕು. ಇನ್ನ ಬಡವರ ಕೈಗೆ ಎಟಕದಂಥ ಬೆಲೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ. ಇನ್ನ ಚಿನ್ನದ ಕನಸು ಕಾಣೋರೆಲ್ಲ ಕನಸಾಗೇ ಕಾಣಬೇಕು ಬಿಟ್ರೆ ಇನ್ನ ಹಬ್ಬಗೆ ಹರಿದಿನಕ್ಕೆ ಒಂದು ತುಂಡು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯನಿಲ್ಲ. ಅಟ್ಲೀಸ್ಟ್ ಬೆಳ್ಳಿಯನ್ನಾದ್ರೂ ತಗೊಳ್ಳೋಣ ಅಂತ ಹೇಳಿದ್ರು ಕೂಡ ಬೆಳ್ಳಿಯ ಬೆಲೆಯೂ ಕೂಡ ಏರಿಕೆ ಆಗ್ತಾ ಹೋಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ? ಹಾಗಾದ್ರೆ ಮೊನ್ನೆ ಇದ್ದಂತಹ ಬೆಲೆ ಇವತ್ತು ಕೂಡ ಇರೋದಿಲ್ಲ, ಇವತ್ತಿದ್ದು ನಾಳೆ ಕೂಡ ಇರೋದಿಲ್ಲ. ಆ ಮಟ್ಟಿಗೆ ಏರಿಕೆ ಆಗ್ತಾನೆ ಇದೆ. ಚಿನ್ನದ ಬೆಲೆ ನಾಗಾಲೋಟ ಆಗಿ ಹೋಗ್ತಾ ಇದೆ. ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತ ಇದ್ದವರೆಲ್ಲ ಕಂಗಾಲಾಗಿ ಕುಳಿತುಕೊಂಡಿದ್ದಾರೆ. ಹಾಗಾದ್ರೆ 2026ನೇ ವರ್ಷದಲ್ಲೂ ಕೂಡ ಇದೇ ರೀತಿಯಾಗಿ ಮುಂದುವರಿಯುತ್ತಾ? ಹಾಗಾದ್ರೆ ಜನರುಗಳ ಪ್ಲಾನ್ ಏನು? ಚಿನ್ನ ತಗೊಳ್ಳುವಂತ ಆಸೆಯನ್ನು ಬಿಟ್ಬಿಡ್ತಾರಾ? ಚಿನ್ನದ ಅಂಗಡಿಗೆ ಹೋಗುವಂತ ಆಸೆಗಳನ್ನ ಬಿಟ್ಬಿಡ್ತಾರಾ? ಹಾಗಾದ್ರೆ ಈಗಿನ ಇಷ್ಟರ ಒಳಗೆ ಮಾಡಿಸ್ಕೊಂಡ್ರು, ಚಿನ್ನವನ್ನೆಲ್ಲ ಮಾಡಿಸ್ಕೊಂಡ್ರು ಬಚಾವಾಗಿರ್ಬಹುದು. ಆದ್ರೆ ಇನ್ನು ಮುಂದೆ ಮದುವೆ ಆಗಿರ್ಬೋದು, ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತ ಇದ್ದವರು ಇಲ್ಲೇ ಕಂಗಾಲಾಗಿ ಕುತ್ಕೊಂಡಿದ್ದಾರೆ. ಹಾಗಾದ್ರೆ ಚಿನ್ನದ ಬೆಲೆ ಕುಸಿತ ಕಾಣೋದಿಲ್ಲ. ಅಟ್ಲೀಸ್ಟ್ ಬೆಳ್ಳಿ ಬೆಲೆ ಆದ್ರೂ ಕುಸಿತ ಕಾಣುತ್ತೆ ಅಂತ ಅನ್ಕೊಂಡ್ರು ಕೂಡ ಅದು ಕಾಣ್ತಾ ಇಲ್ಲ. ಈಗ ಚಿನ್ನ ಮತ್ತೆ ಬೆಳ್ಳಿ ಪೈಪೋಟಿ ಮೇಲೆ ರಾರಾಜಿಸ್ತಾ ಇದೆ. ಈಗ ಚಿನ್ನದ ಬೆಲೆಯ ನಾಗಾಲೋಟ ಜಾಸ್ತಿ ಆಗ್ತಾನೆ ಇದೆ. 2026ರಲ್ಲೂ ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳೇನು ಕೂಡ ಇಲ್ಲ. ವರ್ಷಾರಂಭದ ಹೊತ್ತಿಗೆ 1.5 ಲಕ್ಷ ತಲುಪುವಂತ ನಿರೀಕ್ಷೆ ಕೂಡ ಇದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆ $4,507 ಇದೆ. ಈ ವರ್ಷದಲ್ಲೇ ಚಿನ್ನದ ಬೆಲೆಯಲ್ಲಿ ಶೇಕಡ 75ರಷ್ಟು ಹೆಚ್ಚಳವಾಗಿದೆ. ನೋಡ್ತಾ ಇರಬಹುದು, 1,42,000 ರೂಪಾಯಿ ದಾಟಿದೆ 10 ಗ್ರಾಂ ಚಿನ್ನದ ಬೆಲೆ. ಚಿನ್ನದ ಬೆಲೆ ನಾಗಾಲೋಟ ಶತಮಾನದ ಲೆಕ್ಕ. ಕೈಗೆ ಸಿಗದಂತೆ ಗಗನಕ್ಕೇರ್ತಾ ಇದೆ ಗೋಲ್ಡ್ ರೇಟ್. ಶತಮಾನದಲ್ಲಿ 2 ಬಾರಿ ಮಾತ್ರ ಚಿನ್ನದ ಬೆಲೆ ಇಳಿಕೆ. ನೋಡಿ, 1979ರ ಬಳಿಕ ಇದೇ ಅತಿ ದೊಡ್ಡ ವಾರ್ಷಿಕ ಲಾಭ ಅಂತೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗೋಲ್ಡ್ ರೇಟ್. ನೋಡಿ, 1925ರಲ್ಲಿ ನೋಡಿ ಎಷ್ಟಿತ್ತು, ಇವಾಗಿನದಕ್ಕೆ ನೋಡಬಹುದು. 2024ರಲ್ಲಿ 80,000 ಇದ್ದಿದ್ದು 2025ರಲ್ಲಿ 1,42,000 ರೂಪಾಯಿ ಆಗಿದೆ. ಬರೋಬ್ಬರಿ ಒಂದು 80% ಕೂಡ ಜಾಸ್ತಿ ಆಗಿದೆ. ಇದು ಅತಿರೇಕವಾಗಿ ಜಾಸ್ತಿ ಆಗ್ತಾನೆ ಇದೆ. ಚಿನ್ನದ ಬೆಲೆ ಗಗನಕ್ಕೆ ಏರ್ತಾನೆ ಇದೆ. ಯಾವ ವರ್ಷ ಎಷ್ಟಿತ್ತು ಚಿನ್ನದ ಬೆಲೆ ಅನ್ನೋದು ಕೂಡ ನೋಡ್ತಾ ಇರಬಹುದು. 1955ರಲ್ಲಿ ನೋಡಿ 79 ರೂಪಾಯಿ, 1960ರಲ್ಲಿ 111 ರೂಪಾಯಿ. ಈಗ
ನಮ್ಮ ಅಜ್ಜಿ ಮತ್ತೆ ವಯಸ್ಸಾದವರು ಎಲ್ಲ ಈಗ ಹಾಕೊಂಡಿರ್ತಾರೆ ನೋಡಿ, 2 ಮೂಗಿಗೂ ಕೂಡ ಮೂಗ್ಬಟ್ಟನ್ನು ಹಾಕೊಂಡಿರ್ತಾರೆ, ಕ್ಯೂಲನ್ನು ಹಾಕೊಂಡಿರ್ತಾರೆ. ಈಗ ನಾವು ಕೇಳ್ತೀವಿ ಎಷ್ಟು ಬೆಲೆ ಅಂತ ಹೇಳಿದ್ರೆ ಅವಾಗ 50 ರೂಪಾಯಿ ಮೂಗ್ಬಟ್ಟು ತಗೊಂಡಿದ್ವಿ ಅಂತ ಹೇಳಿದ್ದು ಕೂಡ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇರ್ತೀವಿ ನೋಡಿ. 1975ರಲ್ಲಿ 540 ರೂಪಾಯಿ ಇತ್ತು, 1980ರಲ್ಲಿ 1330 ಇತ್ತು, 1985ರಲ್ಲಿ 2310 ರೂಪಾಯಿ ಇತ್ತು, 1990ರಲ್ಲಿ 3200 ರೂಪಾಯಿ ಇತ್ತು. ಆಗಿನ ಬೆಲೆಗೇನು ಈಗಿನ ಬೆಲೆಗೇನು ಎಲ್ಲಿಂದ ಎಲ್ಲಿಗೆ ಕಂಪೇರ್ ಮಾಡೋದು? ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತಿದ್ದವರೆಲ್ಲ ಕಂಗಾಲಾಗಿ ಕುಳಿತುಕೊಂಡಿದ್ದಾರೆ. ಬರೋಬ್ಬರಿ ಏರಿಕೆ ಆಗ್ತಾನೆ ಇದೆ. ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಚಿನ್ನ ತಗೊಳ್ಬೇಕು ಅಂತಿದ್ದವರೆಲ್ಲ ಕಂಗಾಲಾಗಿ ಕುಳಿತುಕೊಂಡಿದ್ದಾರೆ. ಯಾವ ಹಬ್ಬ ಹರಿದಿನಕ್ಕೂ ಕೂಡ ಏನೋ ಚಿನ್ನವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟರೊಳಗೆ ಏನೋ ಚಿನ್ನವನ್ನ ಮಾಡ್ಕೊಂಡಿರೋರು ಬಚಾವಾಗಿರಬಹುದು. ಇನ್ನ ಚಿನ್ನದ ಬೆಲೆ ಏನಾದ್ರೂ ಕಮ್ಮಿ ಆಗುತ್ತೆ ಅಂತ ಹೇಳಿ ಕುಡಿದ್ರೆ ಅದು ಕನ್ಸಾಗಿ ಉಳ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, 1925ರಲ್ಲಿ 18 ರೂಪಾಯಿ ಇತ್ತು. ಎಲ್ಲಿಂದ ಎಲ್ಲಿಗೆ? 1930ರಲ್ಲೂ ಕೂಡ 18 ಇತ್ತು ನೋಡಿ. 2024ರಲ್ಲಿ 80,000 ರೂಪಾಯಿ ಇದ್ದಿದ್ದು 2020ರಲ್ಲಿ 1,42,000 ರೂಪಾಯಿ ಆಗಿದೆ. 80% ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾದ್ರೆ ಯಾಕೆ ಇಷ್ಟೊಂದು ಏರಿಕೆ ಆಗ್ತಾ ಇದೆ? ಇಷ್ಟೊಂದು ಏರಿಕೆ ಆಗೋದಕ್ಕೆ ಕಾರಣ ಏನು? ಹಾಗಾದ್ರೆ ಬಡವರು ಹಾಗಾದ್ರೆ ಚಿನ್ನದ ಅಂಗಡಿಗೆ ಹೋಗೋದೇ ತಪ್ಪಾಗುತ್ತಾ? ಹಾಗಾದ್ರೆ ನೋಡಿ, 2007ರಲ್ಲಿ 9,500 ರೂಪಾಯಿ ಇತ್ತು, 2008ರಲ್ಲಿ 12,500 ರೂಪಾಯಿ ಆಗಿ ಹೋಗಿತ್ತು, 2015ರಲ್ಲೂ ಕೂಡ 26,845 ರೂಪಾಯಿ ಇದ್ದಿದ್ದು ಕೂಡ 2020ರಲ್ಲಿ 48,480 ರೂಪಾಯಿ ಏರಿಕೆ ಆಗಿದೆ. ಬರೋಬ್ಬರಿ ಏರಿಕೆ ಆಗ್ತಾನೆ ಬಿಟ್ರೆ ₹1 ಕೂಡ ಕಡಿಮೆ ಆದಂತೆ ಕಾಣಿಸ್ತಾನೆ ಇಲ್ಲ. ಅವಾಗಿನ ಬೆಲೆಗೂ ಈಗಿನ ಬೆಲೆಗೂ ಕಂಪೇರ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇನ್ನ ಬಡವರ ಕೈಗಂತೂ ಎಟಕದ ಚಿನ್ನ, ಅಟ್ಲೀಸ್ಟ್ ಬೆಳ್ಳಿಯನ್ನಾದ್ರೂ ತಗೊಳ್ಳ ಅಂತ ಹೇಳಿದ್ರು ಕೂಡ ಬೆಳ್ಳಿಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಬೆಲೆಯೂ ಕೂಡ ಏರಿಕೆ ಆಗ್ತಾನೆ ಇದೆ ನೋಡಿ. 1970ರಲ್ಲಿ 180 ರೂಪಾಯಿ ಇದ್ದಿದ್ದು 1975ರಲ್ಲಿ 540 ರೂಪಾಯಿ ಏರಿಕೆ ಆಗಿದೆ. ಎಲ್ಲೂ ಕೂಡ ಇಳಿಕೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಬರೀ ಏರ್ತಾನೆ ಇದೆ ಬಿಟ್ರೆ ಇಳಿಕೆ ಅಂತೂ ಕಾಣಿಸ್ತಾನೆ ಇಲ್ಲ. ಚಿನ್ನವನ್ನ ತೆಗೆದುಕೊಳ್ಬೇಕು, ಚಿನ್ನದ ಆಸೆ ಇಟ್ಕೊಂಡವರು ಚಿನ್ನದ ಆಸೆಯನ್ನ ಇಲ್ಲಿಗೆ ಬಿಟ್ಟು ಬಿಡಬೇಕು. ಯಾಕಂತ ಹೇಳಿದ್ರೆ 2026ರಲ್ಲಾದ್ರೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಏನೋ, ಅವಾಗಾದ್ರೂ ಸ್ವಲ್ಪ ಚಿನ್ನವನ್ನ ಕಡಿಮೆ ಇದ್ದಂಥ ರೇಟ್ನಲ್ಲೇ ಬಾಚ್ಕೊಂಡು ಬಿಡೋಣ ಅಂತ ಹೇಳಿ ಕುಡಿದ್ರೆ ಅದು ಕೂಡ ಅಸಾಧ್ಯವಾದಂತಹ ಮಾತು. 2026ರಲ್ಲೂ ಕೂಡ ಹೆಚ್ಚಾಗುತ್ತೆ ಬಿಟ್ರೆ ಕಡಿಮೆ ಅಂತ ಆಗುವ ಸಾಧ್ಯತೆಗಳು ಕೂಡ ಇಲ್ಲ. ಹಾಗಾದ್ರೆ ಯಾಕಿಷ್ಟು ಆಗ್ತಾ ಇದೆ? ಯಾಕಿಷ್ಟು ಬೆಲೆ ಏರಿಕೆ ಆಗ್ತಾ ಇದೆ? ಯಾಕಿಷ್ಟು ಹೆಚ್ಚಳ ಆಗ್ತಾ ಇದೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈಗ ಚಿನ್ನದಿಷ್ಟ ಆದ್ರೆ ಇನ್ನ ಬೆಳ್ಳಿದೇನ್ ಕತೆ ನೋಡ್ಕೊಂಡು ಬರೋಣ ಬನ್ನಿ.